ಬಿಗ್ ಬಾಸ್ ಮನೆಯಲ್ಲಿ ಯಾರು ಮುಖವಾಡ ಹಾಕೊಂಡಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಈಗ ಹೊರಗೆ ಬಂದ್ಮೇಲೆ ನೋಡಿದಿರಿ, ಒಳಗಿದ್ದಾಗ ಬೇರೆ, ಹೊರಗೆ ಬಂದ್ಮೇಲೆ ಒಂದು ನಿಮ್ದೊಂದು ಅಬ್ಸರ್ವೇಷನ್ ಇರುತ್ತೆ ಸರ್. ಆಲ್ಮೋಸ್ಟ್ ಎಲ್ಲರೂ ಮುಖವಾಡ ಹಾಕೊಂಡಿದ್ದಾರೆ ಸರ್. ಅಂತೀರಾ? ಯಾರು ಇಂಥವ್ರು ಹಾಕೊಂಡಿಲ್ಲ ಅಂತೇನಿಲ್ಲ. ಕೆಲವರು 5-6 ಹಾಕೊಂಡಿದ್ದಾರೆ ಮುಖವಾಡ. ಅಂದ್ರೆ ಒಂದ್ ತೆಗರೆ ಒಂದು 5-6 ಹಾಕೊಂಡಿರ್ತಾರೆ ಮುಖವಾಡಗಳು. ಏನ್ ಪರ್ಫಾರ್ಮೆನ್ಸ್ ಇಲ್ಲ, ಬರೀ ಕುತಂತ್ರಿ ಕೆಲಸ ಮಾಡ್ಕೊಂಡೆ ನಾನು ಬಿಗ್ ಬಾಸ್ ಗೆಲ್ಬಹುದು ಅನ್ನೋ ಒಂದು ಜಾಮ್ ಇದ್ದಂಗೆ ಅವನು. ಬಾಬಾ ಸೆಂಟ್ರಲ್ಲಿ 2 ಬ್ರೆಡ್ ಮಧ್ಯೆ ಜಾಮ್. ಮೀಟರ್ ಬಡ್ಡಿ ಕೊಡೋರು, ಈ ಪ್ರೊಡ್ಯೂಸರ್ಗಳಿಗೆ ಕುತ್ತಿಗೆಗೆ ತರೋಂಥವ್ರು, ಮಂಚದ ಕಾರ್ಯಕ್ರಮ, ಮಂಚಕ್ಕೆ ಬಂದು ಹೀರೋಯಿನ್ ಆಗೋವಂಥದ್ದು. ಸೊ ಇವೆರಡನ್ನ ನಿಲ್ಲಿಸ್ಬೇಕು ಅನ್ನೋ ಒಂದು, ಯಾರು ಕೂಡ ರೌಡಿಗಳಾಗಬಾರ್ದು, ಡಾನಗಳಾಗಬಾರ್ದು, ಗನ್ ಕಲ್ಚರ್ ಬೇಡ ಇಲ್ಲಿ, ರೌಡಿ ಕಲ್ಚರ್ ಬೇಡ ಇಲ್ಲಿ. ಹಿಂದೆ ನಾವು ಬ್ಲ್ಯಾಕ್ ಅಲ್ಲಿ ತಗೊಳ್ತಾ ಇದ್ವಲ್ಲ, ಆ ಪರಿಸ್ಥಿತಿ ಬರ್ಬೇಕು. ಹೆಂಗ್ ಬರ್ತಾ ಇತ್ತು ಅಂದ್ರೆ ಕ್ವಾಲಿಟಿ ಫಿಲಮ್ ಕೊಡ್ತಾ ಇದ್ರು ರಾಜ್ಕುಮಾರ್ ಅವರು, ಕ್ವಾಲಿಟಿ ಫಿಲಮ್ ಕೊಡ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷಣ ಅಂತ. ಇವತ್ತು ನೀವು ಸುತ್ತೀರಾ 15 ದಿವಸಕ್ಕೆ 20 ದಿವಸಕ್ಕೆ 1 ತಿಂಗಳಿಗೆ ಸುತ್ತಬಿಟ್ಟು ಜನಕ್ಕೆ ಬಿಟ್ರೆ. ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಸ್ ಇದ್ದಾರೆ, ನೀವು ನೋಡಿದ್ರಿ ಫಸ್ಟ್ ಇಂದ 17 ಜನ ಇದ್ದಾಗಿಂದ ಈಗ 8-9 ಜನಕ್ಕೆ ಬರೋ ಹಂತದವರೆಗೂ ನೀವು ಗಮನಿಸಿರ್ತೀರಿ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಮುಖವಾಡ ಹಾಕೊಂಡಿದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಈಗ ಹೊರಗೆ ಬಂದ್ಮೇಲೆ ನೋಡಿದಿರಿ, ಒಳಗಿದ್ದಾಗ ಬೇರೆ, ಹೊರಗೆ ಬಂದ್ಮೇಲೆ ಒಂದು ನಿಮ್ದೊಂದು ಅಬ್ಸರ್ವೇಷನ್ ಇರುತ್ತೆ ಸರ್. ಆಲ್ಮೋಸ್ಟ್ ಎಲ್ಲರೂ ಮುಖವಾಡ ಹಾಕೊಂಡಿದ್ದಾರೆ ಸರ್. ಅಂತೀರಾ? ಯಾರು ಇಂಥವ್ರು ಹಾಕೊಂಡಿಲ್ಲ ಅಂತೇನಿಲ್ಲ. ಓಕೆ, ರಜತ್ ಇಲ್ಲ ಅನ್ಕೊಂತೀನಿ, ರಜತ್ ಅಂಡ್ ಹನುಮಂತಿ ಇಲ್ಲ ಅಂತ ಹೇಳ್ಕೊಂತೀನಿ. ಬಟ್ ಆದ್ರೆ ಹನುಮಂತಿ ಇನ್ನೋಸೆಂಟ್ ಅಂತಲ್ಲ, ಈಸ್ ನಾಟ್ ಇನ್ನೋಸೆಂಟ್, ಬಟ್ ಮುಖವಾಡ ಹಾಕೊಂಡಿಲ್ಲ. ಇನ್ನೋಸೆಂಟ್ ಏನಲ್ಲ, ಬಟ್ ಅದರ್ವೈಸ್ ಆತನು ಕೂಡ ಐ ಥಿಂಕ್ ನೇರವಾಗಿದ್ದಾನೆ ಅಂತ ಅನ್ಸುತ್ತೆ. ಐ ಥಿಂಕ್ ರಜತ್ ಇರೋದ್ರಲ್ಲಿ ಪರವಾಗಿಲ್ಲ. ರೆಸ್ಟ್ ಇನ್ನೆಲ್ಲ ಮುಖವಾಡ ಹಾಕೊಂಡಿದ್ದಾರೆ ಎಲ್ಲರೂ ಮುಖವಾಡ. 6 ಇಂಥವ್ರು, ಕೆಲವರು 5-6 ಹಾಕೊಂಡಿದ್ದಾರೆ ಮುಖವಾಡ. ಅಂದ್ರೆ ಒಂದ್ ತೆಗರೆ ಒಂದು 5-6 ಹಾಕೊಂಡಿರ್ತಾರೆ ಮುಖವಾಡಗಳು. ಸೊ ಹಂಗಾಗಿ ನನಗನ್ಸಿತ್ತು ಸರ್, ನನಗೆ ಇಟ್ ಇಸ್ ಮೈ ಒಪಿನಿಯನ್. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಎಲ್ಲರೂ ಮುಖವಾಡ ಹಾಕೊಂಡಿದ್ದಾರೆ. ಕುತಂತ್ರಿ ಐ ಥಿಂಕ್ ತ್ರಿವಿಕ್ರಮ್ ಕುತಂತ್ರಿ ಅಂತ ಹೇಳ್ಬೋದು. ಎಲ್ಲರ ಜೊತೆ ಅವನು ಎಲ್ಲರ ಮೈಂಡ್ ಜೊತೆ ಆಟಾಡ್ತಾ ಇದ್ದಾನೆ ಅಲ್ಲಿ. ಓಕೆ, ಏನ್ ಪರ್ಫಾರ್ಮೆನ್ಸ್ ಇಲ್ಲ, ಬರೀ ಕುತಂತ್ರಿ ಕೆಲಸ ಮಾಡ್ಕೊಂಡೆ ನಾನು ಬಿಗ್ ಬಾಸ್ ಗೆಲ್ಬಹುದು ಅನ್ನೋ ಒಂದು ಐ ಥಿಂಕ್ ಒಂದು ಇದ್ರಲ್ಲಿ ಇದ್ದಾನೆ, ಗುಂಗಲ್ ಇದ್ದಾನೆ. ನೋಡ್ಬೇಕೇನಾಗುತ್ತೆ ಅಂತ. ಟ್ರೂ ಜೆಂಟಲ್ಮೆನ್ ಅಥವಾ ಜೆಂಟಲ್ ವಿಮೆನ್ ಯಾರಾದರೂ ನಿಮ್ಗೆ ಕಾಣಿಸ್ತಾರ ಬಿಗ್ ಬಾಸ್ ಮನೆಯಲ್ಲಿ? ವ್ಯಕ್ತಿತ್ವದಲ್ಲಿ ಏನಾದರೂ ಒಂದು ಇರೋದ್ರಲ್ಲಿ ಅನುಷಾ ಪರವಾಗಿಲ್ಲ ಸರ್. ಸ್ವಲ್ಪ ನೇರ ನೋಡಿ, ಸ್ವಲ್ಪ ಸಿಟ್ಟು ಜಾಸ್ತಿ. ಆದ್ರೂ ಇರೋದೆಲ್ಲ ಹೆಣ್ಮಗ್ಳು ಪರವಾಗಿಲ್ಲ ಅನುಷಾ ಅಂತ ಅನ್ಸುತ್ತೆ. ಯಾಕಂದ್ರೆ ಹೊರಗಡೆ ಇದ್ದಾಗೂ ನಾನು ನೋಡಿದ್ದೆ, ಹೊರಗಡೆ ಬಂದ್ಮೇಲೂ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅನುಷಾ. ಪರವಾಗಿಲ್ಲ ಸರ್. ಅಂಡ್ ಅಫ್ಕೋರ್ಸ್ ಧರ್ಮನೂ ಪರವಾಗಿಲ್ಲ. ಧರ್ಮ ಇಸ್ ಆಲ್ಸೋ ಎ ಗುಡ್ ಪರ್ಸನ್. ಜಾಮ್ ಇದ್ದಂಗೆ ಅವನು. ಬಾಬಾ ಸೆಂಟ್ರಲ್ಲಿ 2 ಬ್ರೆಡ್ ಮಧ್ಯೆ ಜಾಮ್ ಅವನು. ಈ ಕಡೆ ಐಶು, ಈ ಕಡೆ ಅನುಷಾ. ಬೇಡ ಅವನ್ ಕತೆ, ಗೋವಿಂದ. ನಾನು ಹೇಳಿದೆ ಇಬ್ಬರನ್ನ ಮದುವೆ ಮಾಡ್ಕೊಂಡ್ಬಿಡ್ಕೊಂಡು ಬೆಚ್ಚು ಅಂದೆ. ಒಳ್ಳೆ ಹುಡುಗ ಅಲ್ಲ, ಜಸ್ಟ್ ಫಾರ್ ಕಿಡಿಂಗ್ ಏನೋ. ಅಲ್ಲಿ ಇಬ್ರು ಕೂಡ ಫೈಟ್ ಮಾಡೋರು. ಅನು ಸಿಟ್ ಮಾಡ್ಕೊಳಲ್ಲ, ಅವನನ್ನು ನೋಡ್ರೆ ಐಶು ಜೊತೆ, ಐಶು ಅನು ಜೊತೆ ನೋಡಿದಾಗ ಸಿಟ್ ಮಾಡ್ಕೊಳೋರು. ಒಂದು ಆ ಏಜ್ ಐ ಥಿಂಕ್ ಇದೆಲ್ಲ ಮಾಮೂಲಿ ಸರ್. ಇದೆಲ್ಲ ಪಾಪ ನಮ್ನು ಒಂಥರ ಖುಷಿ ಆಗುತ್ತೆ ನೋಡಿದಾಗ. ಬಿಡಪ್ಪ ಹುಡುಗರು ಏನೋ ಇಟ್ಕೊಂಡೆ ಬಿಡು ಅಂತೇಳಿ. ವಿ ವಾಸ್ ಜಸ್ಟ್ ಸಪೋರ್ಟಿಂಗ್ ದಮ್ ಆಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್. ನಾವು ಜೊತೆ ಇಡ್ತಾ ಇದ್ವಿ. ಬಟ್ ಆಲ್ ದ 3 ಆರ್ ರಿಯಲಿ ವಂಡರ್ಫುಲ್ ಪೀಪಲ್. ಐಶು ಆಗಿರ್ಬೋದು, ಅನುಷಾ ಆಗಿರ್ಬೋದು, ಧರ್ಮ, 3 ಜನ ತುಂಬಾ ಅದ್ಭುತವಾದಂತ ವ್ಯಕ್ತಿಗಳು. ಒಂದು ಸಲಿಗೆಯಿಂದ ಇದ್ವಿ ನಾವು. ಆ ಸಲಿಗೆನಲ್ಲಿ ಮಾತು ಹೇಳ್ತಾ ಇದೀನಿ. ಅದರ್ವೈಸ್ ನನ್ಗೇನು ಅವ್ರ ಮೇಲೆ ಕಮೆಂಟ್ ಮಾಡಕ್ಕೆ ನನ್ಗೇನು ಇದಿಲ್ಲ. ಒಂದು ಸಲಿಗೆನಲ್ಲಿ ಹೇಳೋದಾದ್ರೆ ಇವ್ರು 3 ಜನ ಮೇಲೆ ಒಂದು ಸಲಿಗೆಯಿಂದ ಎಸ್, ಅದು 3 ಜನ ಅದ್ಭುತವಾದಂತ ವ್ಯಕ್ತಿಗಳು ಸರ್. ಓಕೆ ಸರ್, ಕೊನೆಯದಾಗಿ ಬಿಗ್ ಬಾಸ್ ಮೂಲಕ ಸಿನಿಮಾ ಇಂಡಸ್ಟ್ರಿ ಟಚ್ ಆಯ್ತು ನಿಮ್ಗೆ ಸ್ವಲ್ಪ. ಈಗ ಒಂದ್ ಸಂಪರ್ಕ, ಒಂದೇನೋ ಒಳಗಡೆ ಹೋಗಿ ಒಂದ್ ಸ್ವಲ್ಪ ಬಂದ್ರಿ. ಸಿನಿಮಾ ನಿರ್ಮಾಣ ಮಾಡೋದ್ರ ಬಗ್ಗೆ ಏನಾದ್ರು ಸರ್? ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಇದೆ. ಪ್ರೊಡಕ್ಷನ್ ಸಿಸ್ಟಮ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಇದೆ. ಇಲ್ಲಿ ಏನಾಗಿದೆ, ಮೀಟರ್ ಬಡ್ಡಿ ಅವಳಿ ಜಾಸ್ತಿ ಇದೆ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಮೀಟರ್ ಬಡ್ಡಿ ಕೊಡೋರು, ಈ ಪ್ರೊಡ್ಯೂಸರ್ಗಳಿಗೆ ಕುತ್ತಿಗೆಗೆ ತರೋಂಥವ್ರು, ಆಮೇಲೆ ಯಾವುದೋ BBMPಲಿ ಅಕ್ರಮ ದುಡ್ಡುಗಳಿದೆ ತಗೊಂಡಾಗಲ್ಲಿ ಇಂಡಸ್ಟ್ರಿಲಿ ಹಾಕೋದು, ಅವ್ರಗಳಿಗೆ ಕುತ್ತಿಗೆ ಇಸ್ಕೋದು, ಈ ರೀತಿ ಎಲ್ಲ ಚಟುವಟಿಕೆಗಳಿದೆ. ಒಂದು ಫೈನಾನ್ಷಿಯಲಿ, ಎರಡನೇದು ಮಂಚದ ಕಾರ್ಯಕ್ರಮ, ಮಂಚಕ್ಕೆ ಬಂದು ಹೀರೋಯಿನ್ ಆಗೋವಂಥದ್ದು. ಸೊ ಇವೆರಡನ್ನ ನಿಲ್ಲಿಸ್ಬೇಕು ಅನ್ನೋ ಒಂದು ನನಗೊಂದು ಆಸೆ ಇದೆ. ನೋಡೋಣ ಎಲ್ಲಾಗುತ್ತೆ ಅಂತ. ಆಮೇಲೆ ಸಿನಿಮಾ ಇಂಡಸ್ಟ್ರಿ ಇದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಎಂಟರ್ಟೈನ್ಮೆಂಟ್ ಥರನೇ ಇರಬೇಕೇ ಹೊರತು ನಾವಿಲ್ಲಿ ಯಾರೂ ಕೂಡ ರೌಡಿಗಳಾಗಬಾರ್ದು, ಡಾನಗಳಾಗಬಾರ್ದು. ಗನ್ ಕಲ್ಚರ್ ಬೇಡ ಇಲ್ಲಿ, ರೌಡಿ ಕಲ್ಚರ್ ಬೇಡ ಇಲ್ಲಿ, ಆಮೇಲೆ ಮೀಟರ್ ಬಡ್ಡಿ ಕಲ್ಚರ್ ಬೇಡ ಇಲ್ಲಿ, ಮಂಚಕ್ಕೆ ಬಂದು ಹೀರೋಯಿನ್ ಆಗೋವಂಥ ಕಲ್ಚರ್ ಬೇಡವಾ ಇಲ್ಲಿ.
ಸೊ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಮಟ್ಟ ಹಾಕಬೇಕು, ಸಮಯ ಬಂದಾಗ ಹಾಕೋಣ ಸರ್ ಇದನ್ನು. ಬಟ್ ಹಾಕ್ತೀವಿ ಡೆಫಿನೆಟ್ಲಿ. ನನಗೆ ಬಿಗ್ ಬಾಸ್ಗೆ ಹೋಗಿದ್ದಕ್ಕೆ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅತಿ ಹೆಚ್ಚಿನ ಒಂದು ಮಾಹಿತಿಗಳು ನಮ್ಮಲ್ಲಿ ಇದೆ. ಅಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು, ರಿಫಾರ್ಮ್ಸ್ ಯಾವ ರೀತಿ ಮಾಡಬೇಕು. ಆಮೇಲೆ ಇನ್ಫ್ಯಾಕ್ಟ್ ಫಿಲಮ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂತ ಇದೆ. ಅಲ್ಟಿಮೇಟ್ಲಿ ಫಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಸ್ಟ್ರಿ ಬೆಳೀಲಿಕ್ಕೆ. ಮತ್ತು ಜೊತೆಯಲ್ಲಿ ಅದ್ಭುತವಾದಂಥ ಐ ಥಿಂಕ್ ಕಥೆಗಳನ್ನು ಬರೆಯುವಂಥ ವ್ಯಕ್ತಿಗಳು ಕೂಡ ತುಂಬ ಇಂಪಾರ್ಟೆಂಟು. ಸೊ ನಾನು ಬರವಣಿಗೆ ಕಥೆಗಾರಗಳಿಗೆ ಹೇಳೋದೇನು ಅಂತಂದರೆ, ಅಲ್ಲೆಲ್ಲೋ ಲಾಡ್ಜಲ್ಲಿ ಕೂತ್ಕೊಂಡು, ಗಾಂಧಿನಗರದ ಲಾಡ್ಜಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಹೋಗ್ಬೇಡಿ. ಕೆಮ್ಮಣ್ಣುಗುಂಡಿಗೋ, ಕೇರಳಗೋ, ಹಿಮಾಲಯಕ್ಕೋ ಕೂತ್ಕೊಂಡ್ರೆ ಒಂದು ಅದ್ಭುತವಾದಂಥ ಕಥೆಗಳು ಬರ್ತದೆ. ಈಗ ನೋಡಿ, ನಮ್ಮ ಮಲಯಾಳ ಇಂಡಸ್ಟ್ರಿನಲ್ಲಿ ಎಂಥ ಅನ್ವಾಂಟೆಡ್ ಹೀರೋ ಹೀರೋಯಿನ್ಗಳು ಹಾಕಿದ್ರು ಕೂಡ ಅದ್ಭುತವಾದಂಥ ಕಥೆಗಳಿರ್ತದೆ. ಸೊ ನಾವೇನಕ್ಕೆ ಕಮ್ಮಿ ಇದ್ದೀವಿ? ಸೊ ಕಥೆಗಳಲ್ಲಿ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟು ಬರಹಗಾರರು ಹೊರಗಡೆ ಹೋಗಿ ಕೂತ್ಕೊಂಡು, ಈಗ ಕುವೆಂಪು ಅವರು ಯಾಕೆ ಅದ್ಭುತವಾಗಿ ಅಂತಂದ್ರೆ, ಅವ್ರು ತೀರ್ಥಹಳ್ಳಿಗೆ ಅವ್ರ ಮನೆಗೆ ಹೋಗಿ ಎಂತ ಎನ್ವೈರ್ಮೆಂಟ್ ಇದೆ. ಎನ್ವೈರ್ಮೆಂಟ್ ಪ್ಲೇಸ್ ಎ ಲಾಟ್ ಇನ್ ರೈಟಿಂಗ್ ದ ಸ್ಟೋರಿ. ಸೊ ಒಂದು ಒಳ್ಳೆ ಎನ್ವೈರ್ಮೆಂಟ್ಗೆ ಹೋಗಿ ನೀವು ಕೂತ್ಕೊಂಡು ಕಥೆಗಳನ್ನು ಬರೆದಾಗ ಒಂದು ಅದ್ಭುತವಾದಂಥ ಕಥೆಗಳು ಬರ್ತದೆ. ಆ ಅದ್ಭುತವಾದ ಕಥೆಗಳ ಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ಫಿಲಮ್ಗಳನ್ನು ಮಾಡ್ಬೋದು. ನೀವು 300 ಫಿಲಮ್ ಮಾಡಬೇಡಿ, 35 ಫಿಲಮ್ ಮಾಡಿ, ಕ್ವಾಲಿಟಿ ಫಿಲಮ್ ಮಾಡಿ. ನೀವು ಮುಂದೆ ಕೂತ್ಕೊಂಡು ತಮಿಳ್ ಫಿಲಮ್ ನೋಡ್ತೀರಪ್ಪ, ಹಿಂದಿ ಫಿಲಮ್ ನೋಡ್ತೀರಾ, ಬರ್ರೋ ನಮ್ಮ ಕನ್ನಡಕ್ಕೆ ಅಂತ ಕೇಳುವಂಥ ಪರಿಸ್ಥಿತಿ ಬೇಡ ನಿಮಗೆ. ನಾವೇ ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ಲ್ಯಾಕಲ್ಲಿ ತಗೊಳ್ಬೇಕು ಅಂತ ಪರಿಸ್ಥಿತಿ ಬರಬೇಕು. ಆ ಥರ ಹಿಂದೆ ನಾವು ಬ್ಲ್ಯಾಕಲ್ಲಿ ತಗೊಳ್ತಾ ಇದ್ವಲ್ಲ, ಆ ಪರಿಸ್ಥಿತಿ ಬರಬೇಕು. ಹೆಂಗ್ ಬರ್ತಾ ಇತ್ತು ಅಂದ್ರೆ, ಕ್ವಾಲಿಟಿ ಫಿಲಮ್ ಕೊಡ್ತಾ ಇದ್ರು ರಾಜ್ಕುಮಾರ್ ಅವರು, ಕ್ವಾಲಿಟಿ ಫಿಲಮ್ ಕೊಡ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಅಂಬರೀಷಣ ಅಂತ ಅದ್ಭುತವಾದ ಕರಪ್ಷನ್ ವಿರುದ್ಧವಾಗಿ ಅಂಬರೀಷ್ ಸರು ಅದ್ಭುತವಾದಂಥ ಫಿಲಮು ಅಂತ ಅಲ್ವಾ. ವಿಷ್ಣು ಸೇನೆ ನಮ್ಮ ವಿಷ್ಣುವರ್ಧನ್ ಅವರು, ಈ ಆಪರೇಷನ್ ಡೈಮಂಡ್ ರಾಕೆಟ್ ಅಂತೆ, ದಾರಿ ತಪ್ಪಿದ ಮಗ, ಏನ್ ಸರ್ ಫಿಲಮ್ ಅದು, ಏನ್ ತಮಾಷೆನ. ಆಗಿನ ಕಾಲದಲ್ಲಿ ಮಂಜುಳಾ, ಥಮ್ ನಮ್ ನಲ್ಲಿ ಮನಸ್ಸು ಬೇಡಿ, ಕಲ್ಪನಾ, ಏನ್ ಸರ್ ಅದು. ಹಾಗಾಗಿ ಐ ಥಿಂಕ್ ಸರ್ ಅದ್ಭುತ ಇತ್ತು ಸರ್. ಅದ್ಭುತವಾದಂಥ ಗುಬ್ಬಿ ವೀರಣ್ಣ ಆಗಿರ್ಬೋದು, ಇವೆಲ್ಲ ಏನ್ ಸರ್, ಇಟ್ಸ್ ಆಲ್ ಮಿರಾಕಲ್ಸ್ ಸರ್. ಇವತ್ತೇನೋ ಒಬ್ಬ ಒಂದು 2 ಫಿಲಮ್ ಅಸಿಸ್ಟೆಂಟ್ ಕೆಲಸ ಮಾಡಿ ನಾನೇ ಡೈರೆಕ್ಟರ್ ಅನ್ಕೊಂತಾನೆ, ನಾನೇ ಕತೆ ಅನ್ಕೊಂತಾನೆ, ನಾನೇ ಪ್ರೊಡ್ಯೂಸರ್, ಯಾವುದೋ ಒಂದಷ್ಟು ರಿಯಲ್ ಎಸ್ಟೇಟ್ ದುಡ್ಡು ಬಂದ್ಬಿಟ್ರೆ ನಾನೇ ಹಾಕ್ಬಿಡ್ತೀನಿ ಅಂತಾರೆ. ದಟ್ ಈಸ್ ನಾಟ್ ದ ಫಿಲಮ್ ಸರ್. ಫಿಲಮ್ ಈಸ್ ಅನ್ ಎಂಟರ್ಟೈನ್ಮೆಂಟು. ಅದಕ್ಕೆ ಅದ್ಭುತಗಳನ್ನು ಆ್ಯಡ್ ಮಾಡಿ, ಕ್ರಿಯೇಟಿವಿಟಿ ಆ್ಯಡ್ ಮಾಡಿ, ಸಮಯ ತಗೊಳ್ಳಿ, ಕ್ರಿಯೇಟ್ ಇಟ್ ಸರ್. ಅದು ಬರ್ತ್ ಆ್ಯಕ್ಚುಲಿ. ಯಾವ ರೀತಿ ಒಂದು ಲೈಫ್ ಕೊಡ್ತೀವೋ ಫಿಲಮು ಅಷ್ಟೇ ಎಂಟರ್ಟೈನ್ಮೆಂಟು ಇರಬೇಕು ನಮಗೆ. ಸೊ ಆ ರೀತಿ ಒಂದು ಫಿಲಮ್ಗಳನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ನಾವು ಯಾರೂ ಅಲ್ಲ ಹೇಳೋಕ್ಕೆ, ಆ ಫಿಲಮ್ ತೆಗಿಬಿಡಿ ಅಂತ ಹೇಳೋಕ್ಕೋಗಲ್ಲ. ಕ್ವಾಲಿಟಿ ಫಿಲಮ್ ತೆಗೆದ್ರೆ ಜನನ ನೀವು ಭಿಕ್ಷೆ ಬೇಡ ಸಮಯ ಇರಬಾರ್ದು, ಬರ್ರಪ್ಪ ಅನ್ಬಾರ್ದು ಸರ್. 1 ವರ್ಷಗಟ್ಟಲೆ ಫಿಲಮ್ ಓಡಿರೋದಿದೆ ನಮಗೆ ಇತಿಹಾಸದಲ್ಲಿ. ಎಷ್ಟು ಸಿನಿಮಾಗಳು 1.5 ವರ್ಷ ಕಂಟಿನ್ಯೂಸ್ ಆಗಿ ಜನ ನೋಡಿರುವಂಥ ಫಿಲಮ್ಸ್ ಇದೆ. ಆಕಸ್ಮಿಕ, ರಣಧೀರ, ಪ್ರೇಮಲೋಕ, ನಮ್ಮ ರವಿಚಂದ್ರನ್ ಅವ್ರದ್ದು ಸರ್ ವರ್ಷಾನ್ಗಟ್ಟಲೆ ಓಡಿದೆ ಫಿಲಮ್. ಬಂಗಾರದ ಮನುಷ್ಯ. ಇವತ್ತು ನೀವು ಸುತ್ತೀರಾ 15 ದಿವಸಕ್ಕೆ 20 ದಿವಸಕ್ಕೆ 1 ತಿಂಗಳಿಗೆ ಸುತ್ತಬಿಟ್ಟು ಜನಕ್ಕೆ ಬಿಟ್ರೆ, ಜನಗಳನ್ನ ಕೂತ್ಕೊಂಡು ಬೈಯೋದು, ಬರ್ರೋ ಕನ್ನಡ ನೋಡ್ರಿ ಅಂತ. ನೀವು ನೋಡಂಗ್ ಮಾಡ್ರಿ, ನೀವ್ಯಾಕೆ ಬೇಡ್ಬೇಕು ಅದನ್ನ. ಸೊ ಬ್ಲ್ಯಾಕಲ್ಲಿ ತಗೊಂಡು ಓಡ್ಬೇಕಂತ ಸಮಯ ಬರಲಿ ಅಂತ ನಾವು ಬೇಡ್ಕೊಳ್ತೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ ಯು. A to Z ಎಲ್ಲ ಮಾತಾಡ್ಬಿಟ್ರಿ, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಡೈಲಿ ಮಾಧ್ಯಮದ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಎಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿರೋ ನ್ಯೂಸ್ಗಳು, ಎಕ್ಸ್ಕ್ಲೂಸಿವ್ ನ್ಯೂಸ್ಗಳು ಬೇಕು ಅಂದರೆ ಡೆಫಿನೆಟ್ಲಿ ಫಾಲೋ ಡೈಲಿ ಮಾಧ್ಯಮ ಎಲ್ಲ ಅಪ್ಡೇಟ್ಸ್ಗೋಸ್ಕರ. ಆಲ್ ದ ಬೆಸ್ಟ್ ಡೈಲಿ ಮಾಧ್ಯಮ.